ನಮಸ್ಕಾರ ಮಾಧ್ಯಮ ಮಿತ್ರರೇ. ಇಲ್ಲಿ ಕಾಲಮೇಶ್ವರ ಸ್ವಾಮಿ ಉದ್ಭವವಾಗಿ ಕಾಲದಲ್ಲೂ ಇದು ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇತ್ತು. ಇಲ್ಲಿ ಒಂದು ಹರಸೇವೆ ಅನ್ನೋದು ಪ್ರತಿ ವರ್ಷ ಕಾಲಮೇಶ್ವರ ಸ್ವಾಮಿಯ ಒಂದು ಚಿಕ್ಕದಾಗಿ ಒಂದು ಶಿಲೆ ಇದ್ದಾಗಿಂದನೂ ಇಲ್ಲಿ ಒಂದು ಪೂಜೆ ನೆರವೇರ್ತಾ ಇತ್ತು. ಇಲ್ಲಿನ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಇದೊಂದು ಹಬ್ಬವನ್ನು ಸರಳವಾಗಿ ಆಚರಿಸ್ಕೊಂಡು ಕಷ್ಟ ಇರಲಿ ಸುಖ ಇರಲಿ ಎಲ್ಲವನ್ನು ಮಾಡಿಕೊಂಡು ಇಲ್ಲಿ ಬಂದಂಥವ್ರಿಗೆ ಅನ್ನದಾಸೋಹ ಮಾಡ್ತಾಯಿದ್ರು. ಇವತ್ತು ನಮ್ಮ ಮನೆ ದೇವರಾದ ಶ್ರೀ ಕಾಲಮೇಶ್ವರ ಸ್ವಾಮಿಗೆ ಮನಸ್ಸೇನೋ ಒಂದು ಇಚ್ಛೆ ಆಗಿ ಅದಕ್ಕೆ ಒಂದು ಆಭರಣವನ್ನು ಮಾಡಿಸ್ಬೇಕು ಅಂತೇಳಿ ಒಂದು 3.5 ತಿಂಗಳ ಹಿಂದೆ ಒಂದು ಸಂಕಲ್ಪ ಆಯಿತು. ಹಾಗಾಗಿ ಅದನ್ನು ಮಾಡಬೇಕು ಅಂತ ಹೊರಟಾಗ ಅದು ಇಷ್ಟಿಷ್ಟ ಆಗೋದು ಎಷ್ಟನ್ನಾಗಲಪ್ಪ ಅದು ಸುಂದರವಾದಂಥ ಒಂದು ಬೆಳ್ಳಿ ಕವಚವಾಗಬೇಕದು ಅನ್ನೋದು ನಮ್ಮ ಅಭಿಲಾಷೆ. ಅದೇ ರೀತಿಯಾಗಿ ಅವರು ಬಹಳ ಸುಂದರವಾಗಿ ಮನಮೆಚ್ಚುವಂಥ ದೇವರಾದರೆ ಭಕ್ತಿ ಉಕ್ಕಿ ಬರುವಂಥ ಒಂದು ರೀತಿಯಲ್ಲಿ ಅದನ್ನು ಆ ಮೂರ್ತಿಯನ್ನು ಬಹಳ ಸುಂದರವಾಗಿ ಕವಚವನ್ನು ಮಾಡಿದ್ದಾರೆ. ಇವತ್ತು ಭೈರವೇಶ್ವರರ ಹುಟ್ಟಿದ ದಿನ, ತೇರಿನ ದಿನ. ಲಕ್ಷಾಂತರ ಜನ ಆ ಭೈರವೇಶ್ವರರ ಕೃಪಕಟಾಕ್ಷದಿಂದ ಅನ್ನದಾಸೋಹ ಮಾಡುವಂಥ ಒಂದು ಮಹಾ ಸುದಿನದ ದಿನ. ಅದಕ್ಕೋಸ್ಕರ ನಾನೂ ಸಹ ಇಲ್ಲಿ ಗ್ರಾಮಸ್ಥರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡೆ. ಮೊದಲು ನಾವು ಬರ್ತಾ ಇರಲಿಲ್ಲ, ನೀವು ಮಾಡ್ಕೊಂಡು ಹೋಗ್ತಾರೆ, ನಾನು ಯಾವಾಗಾದ್ರೂ ಬಂದು ಹೋಗ್ತಾ ಇದ್ದೆ. ಇವತ್ತು ಆ ಒಂದು ಭಗವಂತನಿಗೆ ಈ ಒಂದು ರಕ್ಷಣಾ ಕವಚವನ್ನು ನಾವು ಮಾಡಿ ಭಗವಂತ ಸಮರ್ಪಣೆ ಮಾಡುವಾಗ ಎಲ್ಲ ಸುತ್ತ ಇರುವಂಥ ಎಲ್ಲ ಗ್ರಾಮಸ್ಥರನ್ನು ಕರೆಸಿ ಇಲ್ಲಿ ಒಂದು ಅನ್ನದಾಸೋಹ ಮಾಡಿ ಇದಕ್ಕೊಂದು ಸಮೃದ್ಧಿಯಾದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಕೇಳಿಕೊಂಡೆ. ಹಾಗಾಗಿ ನಮ್ಮೆಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ, ಆ್ಯಕ್ಚುಲಿ ನಾವು ಇವತ್ತು 11:30, 12 ಗಂಟೆ, 1 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಬೇಕು. ಆದರೂ ನಾವು ಈ ಒಂದು ಪೂಜಾ ಪುರಸ್ಕಾರಗಳನ್ನು ಸ್ವಲ್ಪ ಬೇಗನೆ ಅರ್ಲಿ ಮಾಡಿ ಅದನ್ನು ಮುಗಿಸಿದ್ವಿ. ಒಂದು 4 ಜನ ಸ್ವಾಮೀಜಿಗಳು ಬಂದು ಇವೆಲ್ಲರನ್ನ ಆಶೀರ್ವಾದ ಮಾಡಿ ಭಗವಂತನ ಕೃಪೆ ಪಾತ್ರರಾಗಿ ಒಂದು ನಮ್ಮ ಧರ್ಮವಾದ ವಿಚಾರವನ್ನು ತಿಳಿಸಿ ಹೋಗಿದ್ದಾರೆ. ಇದೇ ಒಂದು ಖುಷಿ, ನಮ್ಗೆ ಬೇರೆ ಏನಿಲ್ಲ. ಅದರಲ್ಲಿ ಇವಾಗ ನನಗೆ ಸ್ವಲ್ಪ ಅಲ್ಲೇ 1 ತಿಂಗಳಿಂದ ಆರೋಗ್ಯದ ಸಮಸ್ಯೆ ಇತ್ತು. ಸಮಸ್ಯೆ ಇದ್ದರೂ ಇವತ್ತು ಹೋಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಸ್ನೇಹಿತರು ಭಾಳ ಪ್ರೀತಿ ಉಳ್ಳವರು ಹೇಳಿದರು. ಆದರೂ ದೇವ್ರನ್ನ ಒಂದು ಸಾರಿ ನಾವು ಮಾಡ್ತೀವಿ ಅಂದಮೇಲೆ ನಾವು ಯಾವತ್ತೂ ಜನರಲ್ಲೇ ಸುಳ್ಳು ಹೇಳಲ್ಲ ಅಂದಾಗ ದೇವ್ರ ಹತ್ರ ಸುಳ್ಳು ಹೇಳಿ ನಂಬಕ್ಕಾಗಿಲ್ಲ. ಅದು ಹೋಗೋಕ್ಕಾಗಂಥ ಪರಿಸ್ಥಿತಿ ನನಗೆ ಆಗಿಲ್ಲ. ತೊಂದರೆ ಇಲ್ಲ, ಏನೇನು ನಾವಿದ್ರು ಅದನ್ನು ನಾನು ಭಗವಂತನ ಕೃಪೆಗೆ ಬಂದೇ ಬರಬೇಕು ಅಂತೇಳಿ ಎಲ್ಲವನ್ನು ಸಮರ್ಪಣೆ ಮಾಡಿ ಎಲ್ಲ ಗುರು ಹಿರಿಯರ ಸಹೋದರರ, ಗ್ರಾಮಸ್ಥರ, ತಾಯಿಯಂದಿರ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೀನಿ. ಅದು ಇವತ್ತು ಏನು ಆ ಚಿನ್ನದ ಹೊಳಪು ಚೆಲ್ಲಿದೆ, ಈ ಮಾಗಡಿ ಕ್ಷೇತ್ರಕ್ಕೆ ಅದು ಚೆಲ್ಲಲಿ, ಮಾಗಡಿ ಬೆಳಕಾಗಲಿಲ್ಲದೆ ನನ್ನ ಉದ್ದೇಶ. ನನ್ನ ಸ್ವಾರ್ಥ ಇಲ್ಲ. ಭಗವಂತ ಮುಂದೆ ಅವತ್ತು ಇವತ್ತು ಹೇಳ್ತೀನಿ, ಏನಾದರೂ ಅದರ ಮಾಗಡಿ ಕೆಂಪೇಗೌಡ ನಾಡು ಒಂದು ಏಳಿಗೆ ಆಗಬೇಕು ಅಂತ ಒಂದೇ ಒಂದು ಗುರಿ ಇದೆ. ಭಗವಂತ ಏನು ಆಡಿಸ್ತಾನೆ ಅದನ್ನು ನಾನು ಆಡ್ತೀನಿ. ನಾನು ಯಾವತ್ತೂ ವೈಯಕ್ತಿಕ ಮಾತಾಡಿಲ್ಲ, ಅಹಂಕಾರದ ಮಾತಿಲ್ಲ, ನಾನು ಅನ್ನೋ ಹಂಬವ ಇಲ್ಲ, ಅಥವಾ ನಾನು ಮಾಡಿ ತೀರಬೇಕು ಅನ್ನೋದಕ್ಕೆ ನಾನೇನು ಹೊತ್ಕೊಂಡ್ಬಂದಿಲ್ಲ. ಹಾಗಾಗಿ ಆ ಭಗವಂತ ಏನೇನು ನನ್ನ ಕೈಲಿ ಮಾಡಿಸ್ಬೇಕು ಅಂತ ಇದ್ದಾನೆ ಅದನ್ನು ಅವನು ಮಾಡಿಸ್ತಾನೆ, ನಾನು ಮಾಡ್ತೀನಿ, ಅವನ ಸೇವಕನಾಗಿದ್ದೀನಿ. ನಿರಂತರವಾಗಿ ಒಳ್ಳೆಯದಕ್ಕೆ ಇಲ್ಲಿ ಆದ್ಯತೆಯನ್ನು ಕೊಡ್ತೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.